ನೋಡಿ, ಯಾರು ಭ್ರಷ್ಟ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರಾಪ್ ಮಾಡೋದು ತಪ್ಪಂತ ಯಾಕೆ ಹೇಳ್ಬೇಕು? ನಾವು ತಿದ್ಕೋಬೇಕಲ್ವಾ? ನಾನು ಕ್ಲೀನ್ ಇದ್ರೆ, ನಾನು ಶುದ್ಧನಾಗಿದ್ರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕ ಇದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ಲಿಕ್ಕೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ. ಥ್ಯಾಂಕ್ ಯು. ನೋಡಿ, ಯಾರು ಭ್ರಷ್ಟ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರಾಪ್ ಮಾಡೋದು ತಪ್ಪಂತ ಯಾಕೆ ಹೇಳ್ಬೇಕು? ನಾವು ತಿದ್ಕೋಬೇಕಲ್ವಾ? ನಾನು ಕ್ಲೀನ್ ಇದ್ರೆ, ನಾನು ಶುದ್ಧನಾಗಿದ್ರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕ ಇದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ಲಿಕ್ಕೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ. ಥ್ಯಾಂಕ್ ಯು.